ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಈಗ ಅತ್ಯಂತ ಭೀಕರ ಮತ್ತು ಅಷ್ಟೇ ಅಪಾಯಕಾರಿ ಹಂತ ತಲುಪಿದೆ. ಇಷ್ಟ ದಿನ ಬರೀ ಮಿಲಿಟರಿ ಬೇಸ್, ಒಂದಷ್ಟು ಎನರ್ಜಿ ಫೆಸಿಲಿಟಿಗಳ ಮೇಲಷ್ಟೇ ದಾಳಿ ನಡೀತಿತ್ತು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣ ವಿಕೋಪಕ್ಕೆ ಹೋಗಿದೆ. ಯಾಕಂದ್ರೆ ಎರಡೂ ದೇಶಗಳು ಈಗ ಡೈರೆಕ್ಟ್ ಆಗಿ ನ್ಯೂಕ್ಲಿಯರ್ ಫೆಸಿಲಿಟಿ ಅಂದ್ರೆ ಅಣು ಕೇಂದ್ರಗಳ ಮೇಲೆ ಮುಗಿಬಿದ್ದಿವೆ. ಒಂದ್ ಕಡೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ನತಾಂಜ್ ಅಣು ಕೇಂದ್ರದ ಮೇಲೆ ಭಾರೀ ಸ್ಫೋಟಕಗಳನ್ನ ಸುರಿಸಿವೆ. ಇದಕ್ಕೆ ರೊಚ್ಚಿಗೆದ್ದ ಇರಾನ್ ಇಸ್ರೇಲ್ನ ಅತ್ಯಂತ ರಹಸ್ಯ ಅಣು ಕೇಂದ್ರವಿರೋ ಡಿಮೋನಾ ನಗರದ ಮೇಲೆ ಮಿಸೈಲ್ಗಳನ್ನ ನುಗ್ಗಿಸಿದೆ. ಹಾಗಾದ್ರೆ ಈ ದಾಳಿಯ ಸಿಚುವೇಶನ್ ಹೇಗಿದೆ? ಎರಡೂ ದೇಶಗಳ ನ್ಯೂಕ್ಲಿಯರ್ ಪ್ಲಾಂಟ್ಸ್ಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ? ಈಗ ಟಾರ್ಗೆಟ್ ಆಗಿರೋ ಈ ಅಣು ಕೇಂದ್ರಗಳೇ ಯಾಕೆ ಅಷ್ಟು ಡೇಂಜರಸ್? ಒಂದ್ ವೇಳೆ ಏನಾದ್ರೂ ರೇಡಿಯೇಷನ್ ಅಂದ್ರೆ ವಿಕಿರಣ ಲೀಕ್ ಆದ್ರೆ ಅದರ ಎಫೆಕ್ಟ್ ಎಷ್ಟು ಭೀಕರವಾಗಿರುತ್ತೆ? ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ಇರಾನ್ ಅಣುಸ್ಥಾವರ ಢಮಾರ್, ನಡುಗಿದ ನತಾಂಜ್. ಸ್ನೇಹಿತರೆ, ಫಸ್ಟ್ ನಾವು ಇರಾನ್ನ ನತಾಂಜ್ ಪ್ಲಾಂಟ್ ನಲ್ಲಿ ಏನಾಯ್ತು ಅಂತ ನೋಡೋಣ. ಮಾರ್ಚ್ 21 ಶನಿವಾರ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಒಂದು ದೊಡ್ಡ ಆಪರೇಷನ್ ಮಾಡಿದ್ವು. ಇರಾನ್ನ ಅತಿ ದೊಡ್ಡ ಯುರೇನಿಯಂ ಎನ್ರಿಚ್ಮೆಂಟ್ ಕಾಂಪ್ಲೆಕ್ಸ್ ಆಗಿರೋ ನತಾಂಜ್ ಮೇಲೆ ಭಾರೀ ದಾಳಿ ನಡೆಸಿವೆ. ಈ ದಾಳಿಗೆ ಅಮೆರಿಕ ಬಳಸಿದ್ದು ಮಾಮೂಲಿ ಸ್ಫೋಟಕ ಅಲ್ಲ, ಭೂಮಿಯನ್ನೇ ಕೊರೆದುಕೊಂಡು ಹೋಗಿ 100 ಅಡಿ ಆಳದಲ್ಲಿ ಸ್ಫೋಟ ಆಗೋ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಯೂಸ್ ಮಾಡಿದೆ. ಈ ಭಾರಿ ಅಟ್ಯಾಕ್ ಆಗಿರೋದನ್ನ ಖುದ್ದು ಇರಾನ್ ಕೂಡ ಈಗ ಒಪ್ಕೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ಮೇಲೆ ಕ್ರಿಮಿನಲ್ ದಾಳಿ ಮಾಡಿವೆ ಅಂತ ಇರಾನ್ನ ಅಣುಶಕ್ತಿ ಸಂಸ್ಥೆ ಫುಲ್ ಗರಂ ಆಗಿದೆ. ಅದರ ಜೊತೆಲೆ ನಮ್ಮ ನ್ಯೂಕ್ಲಿಯರ್ ಸಿಸ್ಟಮ್ಗಳು ನಮ್ಮ ಕಂಟ್ರೋಲ್ ನಲ್ಲೇ ಇವೆ, ಯಾರೂ ಭಯ ಪಡೋ ಅಗತ್ಯ ಇಲ್ಲ ಅಂತಾನೂ ಇರಾನ್ ಕ್ಲಾರಿಟಿ ಕೊಟ್ಟಿದೆ. ಇನ್ನೊಂದ್ ಕಡೆ ಇಂಟರ್ ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂದ್ರೆ IAEA ಕೂಡ ಒಂದು ರಿಪೋರ್ಟ್ ಕೊಟ್ಟಿದೆ. ಅವರು ಹೇಳ್ತಿರೋ ಪ್ರಕಾರ ಈ ದಾಳಿಯಿಂದ ಕೇಂದ್ರದ ಒಳಗೆ ಸಣ್ಣ ಪ್ರಮಾಣದಲ್ಲಿ ರೇಡಿಯೇಷನ್ ಲೀಕ್ ಆಗಿರೋ ಸಾಧ್ಯತೆ ಇದೆ. ಆದ್ರೆ ಪ್ಲಾಂಟ್ ನ ಹೊರಭಾಗದಲ್ಲಿ ಯಾವುದೇ ರೇಡಿಯೇಷನ್ ಪ್ರಮಾಣ ರೈಸ್ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಅಸಲಿಗೆ ಡ್ಯಾಮೇಜ್ ಆಗಿದ್ದಲ್ಲಿ? ಸ್ಯಾಟಲೈಟ್ ಇಮೇಜ್ ಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಳಗಡೆ ರಿಯಾಕ್ಟರ್ಗೆ ಹೋಗೋ ಎಂಟ್ರಿ ಬಿಲ್ಡಿಂಗ್ಗಳು ಸಂಪೂರ್ಣ ಪುಡಿಪುಡಿಯಾಗಿವೆ. 3 ಮಹಡಿಯ 2 ದೊಡ್ಡ ಬಿಲ್ಡಿಂಗ್ಗಳು ಮತ್ತೆ ವಾಹನಗಳು ಒಳಗ್ ಹೋಗೋದಕ್ಕೆ ಬಳಸ್ತಿದ್ದ ರ್ಯಾಂಪ್ ಸಂಪೂರ್ಣ ನಾಶವಾಗಿದೆ. ಅಂದಾಗೆ ಈ ನತಾಂಜ್ ಮೇಲೆ ದಾಳಿ ಆಗಿರೋದು ಇದು ಮೊದಲೇನಲ್ಲ. ಕಳೆದ ವರ್ಷ ಜೂನ್ ನಲ್ಲೂ ಇದ್ರ ಮೇಲೆ ದಾಳಿ ಆಗಿತ್ತು. ಈಗ ಯುದ್ಧ ಶುರುವಾದಾಗಿನಿಂದ ಇದು 2ನೇ ಅಟ್ಯಾಕ್. ಈಗೊಂದು ಪ್ರಶ್ನೆ ಬರುತ್ತೆ, ಅಮೆರಿಕ ಈ ಎಂಟ್ರಿ ಪಾಯಿಂಟ್ ಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತು ಅಂತ. ಯಾಕಂದ್ರೆ ಈ ದಾಳಿಗೂ ಸ್ವಲ್ಪ ಮುನ್ನ ಇರಾನ್ ಅಲ್ಲಿನ ಬ್ಯಾರಿಕೇಡ್ ಗಳನ್ನ ತೆಗೆದಿತ್ತು. ಒಳಗಿದ್ದ ಯಂತ್ರಗಳನ್ನ ಮತ್ತೆ ಎನ್ರಿಚ್ ಆದ ಯುರೇನಿಯಂ ಅನ್ನ ಹೊರತೆಗೆಯೋಕೆ ಟ್ರೈ ಮಾಡ್ತಿತ್ತು. ಇದ್ರ ಸುಳಿವು ಸಿಕ್ಕಿದೆ ತಡ ಇಸ್ರೇಲ್ ಮತ್ತು ಅಮೆರಿಕ ಆಪರೇಷನ್ ಶುರು ಮಾಡಿ ಒಳಗಡೆ ಹೋಗೋ ದಾರಿಯನ್ನೇ ಬ್ಲಾಕ್ ಮಾಡಿವೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಭೂಮಿಯ ಮೇಲಿರೋ ಬಿಲ್ಡಿಂಗ್ ಗಳಿಗೆ ಭಾರಿ ಡ್ಯಾಮೇಜ್ ಆಗಿದೆ. ಆದ್ರೆ ಭೂಮಿಯ ಆಳದಲ್ಲಿರೋ ಅಸಲಿ ಕೋರ್ ರಿಯಾಕ್ಟರ್ ಸದ್ಯಕ್ಕೆ ಸೇಫ್ ಆಗಿದೆ. ಡಿಮೋನಾ ಡ್ಯಾಮೇಜ್, ಇಸ್ರೇಲ್ನ ರಹಸ್ಯ ಕೇಂದ್ರದ ಮೇಲೆ ಇರಾನ್ ದಾಳಿ. ನತಾಂಜ್ ಮೇಲೆ ಅಷ್ಟು ದೊಡ್ಡ ದಾಳಿ ಆದಾಗ ಇರಾನ್ ಸುಮ್ನೆ ಕೂರುತ್ತಾ? ಖಂಡಿತ ಇಲ್ಲ. ತಕ್ಷಣನೇ ಇರಾನ್ ಕೂಡ ತನ್ನ ಪ್ರತಿದಾಳಿ ಶುರು ಮಾಡ್ತು. ಇರಾನ್ ನೇರವಾಗಿ ಇಸ್ರೇಲ್ನ ನೆಗೆವ್ ಮರುಭೂಮಿಯಲ್ಲಿರೋ ಡಿಮೋನಾ ರಹಸ್ಯ ಅಣು ಕೇಂದ್ರವನ್ನೇ ಟಾರ್ಗೆಟ್ ಮಾಡಿ ಮಿಸೈಲ್ಸ್ ನುಗ್ಗಿಸಿದೆ. ಒಂದೇ ಸಮನೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಡಿಮೋನಾ ಮತ್ತು ಅದರ ಪಕ್ಕದಲ್ಲೇ ಇರೋ ಅರಾಡ್ ಸಿಟಿ ಮೇಲೆ ಉಡಾಯಿಸಿತು. ಮೇಲ್ನೋಟಕ್ಕೆ ನಾವು ಬರೀ ಮಿಲಿಟರಿ ಬೇಸ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದೀವಿ ಅಂತ ಇರಾನ್ ಹೇಳ್ತು. ಆದ್ರೆ ಗ್ರೌಂಡ್ ನಲ್ಲಿ ಇಡೀ ಜಗತ್ತನ್ನೇ ದಂಗಾಗಿಸುವಂತಹ ಒಂದು ಶಾಕಿಂಗ್ ಘಟನೆ ನಡೆಯಿತು. ಜಗತ್ತಿನ ಅತಿ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೆಸಿಕೊಳ್ಳೋ ಇಸ್ರೇಲ್ನ ಐರನ್ ಡೋಮ್ ಮತ್ತು ಆರೋ ಸಿಸ್ಟಮ್ಗಳು ಇರಾನ್ನ ಈ ಮಿಸೈಲ್ಗಳನ್ನ ತಡೆಯುವಲ್ಲಿ ವಿಫಲವಾದವು. ಇದಕ್ಕೆ ಕಾರಣ ಇರಾನ್ ಈ ಬಾರಿ ಹೈ ಸ್ಪೀಡ್ ಬ್ಯಾಲಿಸ್ಟಿಕ್ ಟ್ರಾಜೆಕ್ಟರಿಗಳನ್ನ ಬಳಸಿತ್ತು. ಜೊತೆಗೆ ದಾರಿ ಮಧ್ಯೆ ದಿಕ್ಕು ಬದಲಾಯಿಸೋ ಮ್ಯಾನ್ವರಬಲ್ ರೀ ಎಂಟ್ರಿ ವೆಹಿಕಲ್ಸ್ ಅನ್ನ ಯೂಸ್ ಮಾಡಿತ್ತು. ಇದಕ್ಕಿಂತ ಹೆಚ್ಚಾಗಿ ಒಂದೇ ಬಾರಿಗೆ ಲೆಕ್ಕವಿಲ್ಲದಷ್ಟು ಮಿಸೈಲ್ಗಳನ್ನ ಫೈರ್ ಮಾಡಿ ಸ್ಯಾಚುರೇಷನ್ ಅಟ್ಯಾಕ್ ಮಾಡ್ತು. ಇದರಿಂದ ಇಸ್ರೇಲ್ನ ಡಿಫೆನ್ಸ್ ಸಿಸ್ಟಮ್ ಕನ್ಫ್ಯೂಸ್ ಆಗಿ ಟ್ರ್ಯಾಕ್ ಮಾಡೋಕೆ ಆಗದೆ ಫೇಲ್ ಆಯ್ತು. ಪರಿಣಾಮ ಏನಾಯ್ತು ಅಂದ್ರೆ ಇರಾನ್ನ ಮಿಸೈಲ್ಗಳು ಡಿಮೋನಾ ಅಣುಕೇಂದ್ರದ ಪಕ್ಕದಲ್ಲೇ ಇರೋ ಅರಾಡ್ ಸಿಟಿಯ ವಸತಿ ಪ್ರದೇಶಗಳಿಗೆ ಬಂದು ಅಪ್ಪಳಿಸಿದ್ವು. ಅಲ್ಲಿನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಗಳು ಧ್ವಂಸವಾಗಿವೆ. ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ. ಈ ಭೀಕರ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಜನ ಮುಗ್ಧ ನಾಗರಿಕರು ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಅರಾಡ್ ನಗರದಲ್ಲಿ ಸಂಪೂರ್ಣ ಪವರ್ ಕಟ್ ಆಯ್ತು. ನೆಗೆವ್ ಮರುಭೂಮಿಯಾದ್ಯಂತ ಎಚ್ಚರಿಕೆ ಸೈರನ್ಗಳು ಮೊಳಗಿದ್ರಿಂದ ಸಾವಿರಾರು ಜನ ರಾತ್ರೋರಾತ್ರಿ ಬಂಕರ್ಗಳಲ್ಲಿ ತಲೆಮರೆಸಿಕೊಳ್ಳುವಂತಾಯ್ತು. ಆದ್ರೆ ಇಲ್ಲಿ ಸ್ವಲ್ಪ ಸಮಾಧಾನದ ವಿಷಯ ಏನಂದ್ರೆ ಈ ಮಿಸೈಲ್ಗಳು ಡಿಮೋನಾ ನ್ಯೂಕ್ಲಿಯರ್ ರಿಯಾಕ್ಟರ್ನ ಕೋರ್ ಮೇಲೆ ಬಿದ್ದಿಲ್ಲ, ಬದಲಾಗಿ ರಿಯಾಕ್ಟರ್ ಪಕ್ಕದಲ್ಲಿ ಬಿದ್ದಿವೆ. ಹೀಗಾಗಿ ಡಿಮೋನಾ ರಿಯಾಕ್ಟರ್ ಸೇಫ್ ಆಗಿದೆ. ಅಲ್ಲಿ ಯಾವುದೇ ವಿಕಿರಣ ಸೋರಿಕೆಯಾಗಿಲ್ಲ ಅಂತ
IAEA ಸ್ಪಷ್ಟಪಡಿಸಿದೆ. ಒಂದ್ ವೇಳೆ ಆ ಮಿಸೈಲ್ಗಳು ಸರಿಯಾಗಿ ರಿಯಾಕ್ಟರ್ ಮೇಲೆನೆ ಬಿದ್ದಿದ್ರೆ ಇಡೀ ಇಸ್ರೇಲ್ ಭಾರೀ ವಿನಾಶ ಎದುರಿಸಬೇಕಾಗ್ತಿತ್ತು. ಹೀಗೇನಾದ್ರೂ ಆಗಿದ್ರೆ ಇಸ್ರೇಲ್ ತನ್ನಲ್ಲಿನ ಅಣ್ವಸ್ತ್ರಗಳನ್ನ ನೇರವಾಗಿ ಇರಾನ್ ಮೇಲೆ ಹಾಕೋಕೆ ದೊಡ್ಡ ಕಾರಣ ಸಿಕ್ಕಂತಾಗ್ತಿತ್ತು. ಇದ್ರಿಂದ ಇಡೀ ಜಗತ್ತು ಇನ್ನೊಂದು ಅಣುದಾಳಿ ನೋಡೋ ಆತಂಕ ಇತ್ತು. ಆದ್ರೆ ಸದ್ಯಕ್ಕೆ ಅದೃಷ್ಟವಶಾತ್ ಅಂತದ್ದೇನೂ ಆಗಿಲ್ಲ. ನತಾಂಜ್ ವರ್ಸಸ್ ಡಿಮೋನಾ, ಈ ಅಣು ಕೇಂದ್ರಗಳೇಕೆ ಅಷ್ಟು ಡೇಂಜರ್? ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಎರಡೂ ದೇಶಗಳು ಈ ಎರಡೇ ಕೇಂದ್ರಗಳನ್ನ ಯಾಕೆ ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಿವೆ? ಅಷ್ಟಕ್ಕೂ ಎರಡೂ ಪ್ಲಾಂಟ್ಗಳ ಸ್ಪೆಷಾಲಿಟಿ ಏನು? ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಯುದ್ಧದ ಅಸಲಿ ಭಯ ಮತ್ತು ಆತಂಕ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಇರಾನ್ನ ನತಾಂಜ್ ಬಗ್ಗೆ ನೋಡೋದಾದ್ರೆ, ಈ ನತಾಂಜ್ ಅನ್ನೋದು ಬರೀ ಒಂದು ಮಾಮೂಲಿ ಬಿಲ್ಡಿಂಗ್ ಅಲ್ಲ. ಇದು ಇರಾನ್ನ ಅತಿ ಭದ್ರವಾದ ಕೋಟೆ. ಬರೋಬ್ಬರಿ 80 ರಿಂದ 140 ಮೀಟರ್ ಆಳದಲ್ಲಿ ಲೆಕ್ಕವೇ ಇಲ್ಲದಷ್ಟು ದಪ್ಪ ಕಾಂಕ್ರೀಟ್ ಲೇಯರ್ಗಳನ್ನ ಹಾಕಿ ಒಂದು ಅಂಡರ್ ಗ್ರೌಂಡ್ ಬಂಕರ್ ತರಹ ಇದನ್ನ ಕಟ್ಟಲಾಗಿದೆ. ವರದಿಗಳ ಪ್ರಕಾರ ಇಲ್ಲಿ ಏನಿಲ್ಲ ಅಂದ್ರೂ 50,000ಕ್ಕೂ ಹೆಚ್ಚು ಅಡ್ವಾನ್ಸ್ಡ್ ಸೆಂಟ್ರಿಫ್ಯೂಸ್ಗಳಿವೆ. ಸದ್ಯಕ್ಕೆ ಇರಾನ್ 60% ಯುರೇನಿಯಂ ಅನ್ನ ಇಲ್ಲಿ ಎನ್ರಿಚ್ಮೆಂಟ್ ಮಾಡ್ತಿದೆ. ಆದ್ರೆ ಒಂದು ಪರಮಾಣು ಬಾಂಬ್ ಮಾಡೋಕೆ ಬೇಕಾಗಿರೋದು 90% ಎನ್ರಿಚ್ಮೆಂಟ್. ಅಂದ್ರೆ ಲೆಕ್ಕ ಹಾಕಿ, ಇರಾನ್ ಅಣು ಬಾಂಬ್ ಮಾಡೋದಕ್ಕೆ ಇನ್ನೇನು ಕೇವಲ ಒಂದೇ ಒಂದು ಹೆಜ್ಜೆಯ ದೂರದಲ್ಲಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ವೆಪನ್ ಗ್ರೇಡ್ ಯುರೇನಿಯಂ ಅನ್ನ ರೆಡಿ ಮಾಡಿ ಬಾಂಬ್ ಮಾಡ್ಬಿಡ್ತಾರೆ ಅನ್ನೋದೇ ಅಮೆರಿಕ ಮತ್ತು ಇಸ್ರೇಲ್ನ ಅತಿ ದೊಡ್ಡ ಭಯ. ಅದಕ್ಕೆ ನತಾಂಜ್ ಅವರ ಪ್ರೈಮ್ ಟಾರ್ಗೆಟ್ ಆಗಿದೆ. ಇನ್ನು ಇಸ್ರೇಲ್ನ ಡಿಮೋನಾ ರಹಸ್ಯದ ಬಗ್ಗೆ ನೋಡೋದಾದ್ರೆ, ಅಫಿಷಿಯಲ್ ಆಗಿ ಡಿಮೋನಾ ಅನ್ನೋದು ಒಂದು ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಅಷ್ಟೇ ಅಂತ ಇಸ್ರೇಲ್ ಹೇಳುತ್ತೆ. ಆದ್ರೆ ಇಡೀ ಜಗತ್ತಿಗೆ ಗೊತ್ತಿರೋ ಓಪನ್ ಸೀಕ್ರೆಟ್ ಏನಂದ್ರೆ, ಇಸ್ರೇಲ್ನ ಅಘೋಷಿತ ಪರಮಾಣು ಶಸ್ತ್ರಾಸ್ತ್ರ ಕಾರ್ಯಕ್ರಮ ನಡೀತಿರೋದೇ ಇಲ್ಲಿ. ಇದು 1960ರ ದಶಕದಲ್ಲಿ ಫ್ರಾನ್ಸ್ ದೇಶದ ರಹಸ್ಯ ಸಹಾಯದಿಂದ ಕಟ್ಟಲಾದ ಅತ್ಯಂತ ಹಳೆಯ ರಿಯಾಕ್ಟರ್. ಇಲ್ಲಿ ನ್ಯೂಕ್ಲಿಯರ್ ಸ್ಫೋಟಕಗಳಿಗೆ ಬೇಕಾದ ಪ್ಲುಟೋನಿಯಂ ಉತ್ಪಾದನೆ ಮಾಡಲಾಗುತ್ತೆ. ವರ್ಷಕ್ಕೆ ಸುಮಾರು 8 ರಿಂದ 10 ಕೆಜಿ ಪ್ಲುಟೋನಿಯಂ ಇಲ್ಲಿ ರೆಡಿ ಆಗುತ್ತೆ. ಅಂದ್ರೆ ವರ್ಷಕ್ಕೆ ಬರೋಬ್ಬರಿ 2 ಅಣುಸ್ಫೋಟಕ ಮಾಡೋವಷ್ಟು ಮೆಟೀರಿಯಲ್ ಇಲ್ಲೇ ಸಿಗುತ್ತೆ. ಇಂಟರ್ನ್ಯಾಷನಲ್ ವರದಿಗಳ ಪ್ರಕಾರ ಇಸ್ರೇಲ್ ಹತ್ರ ಈಗಾಗಲೇ 90ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ. ಈ ಡಿಮೋನಾ ಕೇಂದ್ರ ಯಾಕಿಷ್ಟು ಡೇಂಜರ್ ಅಂದ್ರೆ, ಇದು ತುಂಬಾನೇ ಹಳೇದಾಗಿದೆ. ಕೇವಲ 40 ವರ್ಷಗಳ ಲೈಫ್ ಸ್ಪ್ಯಾನ್ ಇಟ್ಕೊಂಡು ಕಟ್ಟಿದ ಈ ರಿಯಾಕ್ಟರ್ಗೆ ಈಗ 60 ವರ್ಷ ದಾಟಿದೆ. ಇರಾನ್ನ ಮಿಸೈಲ್ ಡೈರೆಕ್ಟ್ ಆಗಿ ಇದರ ರಿಯಾಕ್ಟರ್ ಡೋಮ್ ಮೇಲೆನೆ ಬಿದ್ದಿದ್ರೆ ಅದರ ಕಂಟೈನ್ಮೆಂಟ್ ಬ್ರೇಕ್ ಆಗ್ತಿತ್ತು. ಒಳಗಿರೋ ಪ್ಲುಟೋನಿಯಂ ಮತ್ತು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ನೇರವಾಗಿ ಹೊರಗಡೆ ಬರ್ತಿತ್ತು. ಅದು ಇಡೀ ಮಿಡ್ಲ್ ಈಸ್ಟ್ಗೆ ಒಂದು ದೊಡ್ಡ ಪ್ರಳಯವನ್ನೇ ತಂದಿಡ್ತಿತ್ತು. ಚೆರ್ನೋಬಿಲ್ 2.0 ವಿಕಿರಣ ಲೀಕ್ ಆದ್ರೆ ಕಾದಿದೆ ಭೀಕರ ವಿನಾಶ. ಸದ್ಯಕ್ಕೆ ಈ ದಾಳಿಗಳಲ್ಲಿ ರೇಡಿಯೇಷನ್ ಲೀಕ್ ಆಗಿಲ್ಲ ಅಂತ ಜಗತ್ತು ಸ್ವಲ್ಪ ನಿಟ್ಟುಸಿರು ಬಿಡ್ತಿದೆ. ಆದ್ರೆ ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಒಂದ್ ವೇಳೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಕೋರ್ ಬ್ಲಾಸ್ಟ್ ಆಗಿ ಆ ವಿಕಿರಣ ವಾತಾವರಣಕ್ಕೆ ಸೇರ್ಕೊಂಡ್ರೆ ಏನಾಗುತ್ತೆ? ಅದರ ಪರಿಣಾಮ ಊಹಿಸಿಕೊಳ್ಳೋಕು ಅಸಾಧ್ಯ. ಮೊದಲಿಗೆ ಶಾರ್ಟ್ ಟರ್ಮ್ ಎಫೆಕ್ಟ್ ಬಗ್ಗೆ ಹೇಳ್ತೀವಿ. ರಿಯಾಕ್ಟರ್ ಬ್ಲಾಸ್ಟ್ ಆದ ತಕ್ಷಣ ಸುತ್ತಮುತ್ತಲಿನ ಗಾಳಿ ಕೇವಲ ಕ್ಷಣಾರ್ಧದಲ್ಲಿ ಸಂಪೂರ್ಣ ವಿಷವಾಗಿ ಬದಲಾಗುತ್ತೆ. ಆ ಗಾಳಿಯನ್ನ ಉಸಿರಾಡಿದ ಜನರಿಗೆ ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್ ಅಪ್ಪಳಿಸುತ್ತೆ. ಅಂದ್ರೆ ಕೇವಲ ಕೆಲವೇ ಗಂಟೆಗಳಲ್ಲಿ ವಿಪರೀತ ವಾಂತಿ ಆಗತ್ತೆ. ಮೈ ಮೇಲಿನ ಚರ್ಮ ಸುಟ್ಟು ಕರಕಲಾಗತ್ತೆ. ದೇಹದ ಒಳಗಿರೋ ಸೆಲ್ಗಳು ಡೆಡ್ ಆಗಿ ಅಂಗಾಂಗಗಳು ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಕೇವಲ ಕೆಲವೇ ದಿನಗಳು ಅಥವಾ ವಾರಗಳಲ್ಲಿ ಜನ ನರಳಿ ಪ್ರಾಣ ಬಿಡ್ತಾರೆ. ಹಿಂದೆ ಚೆರ್ನೋಬಿಲ್ ಮತ್ತು ಫುಕುಶಿಮಾ ದುರಂತದಲ್ಲಿ ಆದ ಹಾಗೆ ಅಣು ಕೇಂದ್ರದ ಸುತ್ತಮುತ್ತಲಿನ 100 ಕಿಲೋಮೀಟರ್ ಪ್ರದೇಶವನ್ನ ತಕ್ಷಣವೇ ಖಾಲಿ ಮಾಡಬೇಕಾಗತ್ತೆ. ಜನ ತಮ್ಮ ಮನೆ, ಮಠ, ಆಸ್ತಿ, ಬದುಕು ಎಲ್ಲವನ್ನ ಅಲ್ಲೇ ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋಕೆ ಓಡ್ಬೇಕಾಗತ್ತೆ. ಇನ್ನು ಲಾಂಗ್ ಟರ್ಮ್ ಎಫೆಕ್ಟ್, ಇದಂತೂ ಇನ್ನೂ ಭೀಕರ. ವಿಕಿರಣದ ಪರಿಣಾಮ ಬರೀ 1-2 ದಿನಕ್ಕೆ ಅಥವಾ 1-2 ವರ್ಷಕ್ಕೆ ಮುಗ್ದು ಹೋಗಲ್ಲ. ಅಲ್ಲಿನ ಗಾಳಿ, ನೀರು ಮತ್ತು ಮಣ್ಣು ಸಂಪೂರ್ಣವಾಗಿ ವಿಷವಾಗಿರುತ್ತೆ. ಆ ಪ್ರದೇಶದಲ್ಲಿ ಉಳಿದುಕೊಂಡ ಜನರಿಗೆ ಬ್ಲಡ್ ಕ್ಯಾನ್ಸರ್ ಮತ್ತು ಥೈರಾಯ್ಡ್ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ಇದರ ಎಫೆಕ್ಟ್ ತುಂಬಾನೇ ಜಾಸ್ತಿ ಇರುತ್ತೆ. ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಜೀನ್ ಮ್ಯೂಟೇಷನ್ ಶುರುವಾಗುತ್ತೆ. ಅಂದ್ರೆ ಹುಟ್ಟಿನಿಂದಲೇ ಕೈಕಾಲು ಇಲ್ಲದೆ ಇರೋದು ಅಥವಾ ವಿಚಿತ್ರವಾದ ಅಂಗವೈಕಲ್ಯಗಳು ದಶಕಗಳ ಕಾಲ ಆ ಜನರನ್ನ ಕಾಡುತ್ತೆ. ಇದಕ್ಕೆಲ್ಲ ಕಾರಣ Cesium-137 ಅನ್ನೋ ಒಂದು ಐಸೋಟೋಪ್. ಇದು ಯುರೇನಿಯಂ ಡಿಗ್ರೇಡ್ ಆಗೋದ್ರಿಂದ ಪ್ರೊಡ್ಯೂಸ್ ಆಗುತ್ತೆ. ಇದು ವಾತಾವರಣದಲ್ಲಿ ಬರೋಬ್ಬರಿ 30 ವರ್ಷಗಳ ಕಾಲ ಹಾಗೆ ಉಳಿದಿರುತ್ತೆ. ಆ ಇಡೀ ಭೂಮಿ 100 ವರ್ಷಗಳ ಕಾಲ ಬಂಜರಾಗಿ ವಾಸಕ್ಕೆ ಯೋಗ್ಯವಾಗಿರೋದೇ ಇಲ್ಲ. ಇದಕ್ಕಿಂತ ಮತ್ತೊಂದು ಭಯಾನಕ ವಿಷಯ ಇದೆ. ಈ ಅಪಾಯಕಾರಿ ವಿಷಗಾಳಿ ಕೇವಲ ಇರಾನ್ ಅಥವಾ ಇಸ್ರೇಲ್ಗೆ ಮಾತ್ರ ಸೀಮಿತವಾಗಿರಲ್ಲ. ಯಾಕಂದ್ರೆ ಗಾಳಿಗೆ ಬಾರ್ಡರ್ ಇಲ್ವಲ್ಲ. ಗಾಳಿಯ ದಿಕ್ಕಿಗೆ ಈ ವಿಕಿರಣದ ಮೋಡಗಳು ಅಂದ್ರೆ ರೇಡಿಯೋ ಆಕ್ಟಿವ್ ಕ್ಲೌಡ್ಸ್ ಇಡೀ ಮಿಡ್ಲ್ ಈಸ್ಟ್ ದೇಶಗಳಿಗೆಲ್ಲ ಹರಡಿಕೊಳ್ಳುತ್ತೆ. ಸೌದಿ ಅರೇಬಿಯಾ, UAE, ಇರಾಕ್ ಹೀಗೆ
ಸುತ್ತಮುತ್ತಲ ದೇಶಗಳಿಗೂ ಈ ವಿಷಗಾಳಿ ತಟ್ಟುತ್ತೆ. ಆ ವಿಕಿರಣದ ಕಣಗಳು ಮಳೆಯ ಮೂಲಕ ಭೂಮಿಗೆ ಬಿದ್ದು ತಿನ್ನೋ ಆಹಾರ, ಕುಡಿಯೋ ನೀರು ಎಲ್ಲವೂ ಕ್ಯಾನ್ಸರ್ ಕಾರಕವಾಗಿ ಬದಲಾಗುತ್ತೆ. ಕಡೆಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ನಮ್ಮ ಎಕಾನಮಿಗೂ ಇದರ ಎಫೆಕ್ಟ್ ತಟ್ಟುತ್ತೆ. ಒಟ್ಟಾರೆ ಈಗ ನಡೆದಿರೋ ದಾಳಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಿಚಾರ ಅಂತೂ ಸ್ಪಷ್ಟವಾಗುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ನತಾಜ್ ಮೇಲೆ ಮಾಡಿದ್ದು ಪ್ರಿಸಿಷನ್ ಡಿಸ್ರಪ್ಷನ್, ಅಂದ್ರೆ ಇರಾನ್ನ ನ್ಯೂಕ್ಲಿಯರ್ ಕೆಲಸವನ್ನ ತಡೆಯೋಕೆ ಮಾಡಿರೋ ಎಚ್ಚರಿಕೆಯ ದಾಳಿ. ಇನ್ನು ಇರಾನ್ ಡಿಮೋನಾ ಮೇಲೆ ಮಾಡಿದ್ದು ಒಂದು ವಾರ್ನಿಂಗ್ ಶಾಟ್, ಅಂದ್ರೆ ನಾವು ಕೂಡ ನಿಮ್ಮ ಅಣುಕೇಂದ್ರವನ್ನ ಹೊಡೆಯಬಲ್ಲೆವು ಅನ್ನೋ ಕೌಂಟರ್ ಎಚ್ಚರಿಕೆ. ಎರಡೂ ದೇಶಗಳು ಡೈರೆಕ್ಟ್ ಆಗಿ ರಿಯಾಕ್ಟರ್ಗಳನ್ನೇ ಹೊಡೆದು ದೊಡ್ಡ ನ್ಯೂಕ್ಲಿಯರ್ ಡಿಸಾಸ್ಟರ್ ಮಾಡೋದನ್ನ ಸದ್ಯಕ್ಕೆ ಅವಾಯ್ಡ್ ಮಾಡಿವೆ. ಅದು ಅವರಿಗೂ ಗೊತ್ತಿದೆ ಹಾಗ್ ಮಾಡಿದ್ರೆ ಏನಾಗುತ್ತೆ ಅಂತ. ಯಾಕಂದ್ರೆ ಮಾಮೂಲಿ ಯುದ್ಧದಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರ ಇರುತ್ತೆ. ಆದ್ರೆ ಒಮ್ಮೆ ಏನಾದ್ರೂ ನ್ಯೂಕ್ಲಿಯರ್ ವಾರ್ ಶುರುವಾದ್ರೆ ಅಲ್ಲಿ ಗೆಲ್ಲೋರು ಅಂತ ಯಾರೂ ಇರಲ್ಲ. ಈ ಭೂಮಿ ಮೇಲೆ ಬರೀ ಹೆಣಗಳು ಮತ್ತು ಬೂದಿಯಷ್ಟೇ ಉಳಿಯುತ್ತೆ. ಸದ್ಯಕ್ಕೆ ನತಾಜ್ ಮತ್ತೆ ಡಿಮೋನಾ ಎರಡೂ ಕಡೆ ರೇಡಿಯೇಷನ್ ಲೀಕ್ ಆಗಿಲ್ಲ ಅನ್ನೋದಷ್ಟೇ ಇಡೀ ಜಗತ್ತಿಗೆ ಇರೋ ಒಂದೇ ಒಂದು ಸಮಾಧಾನದ ವಿಚಾರ. ಆದ್ರೆ ಹೀಗೆ ಬೆಂಕಿಯ ಜೊತೆ ಸರಸ ಆಡ್ತಿರೋ ಈ ದೇಶಗಳು ಇಡೀ ಜಗತ್ತನ್ನೇ ಅಣುಬಾಂಬ್ನ ತುದೀಲಿ ತಂದು ನಿಲ್ಸಿವೆ ಅನ್ನೋದಂತೂ ಸತ್ಯ. ಮಿಡ್ಲ್ ಈಸ್ಟ್ನ ಈ ಯುದ್ಧ ಯಾವ ಕ್ಷಣದಲ್ಲಿ ಯಾವ ತಿರುವು ಪಡೆಯುತ್ತೆ ಅಂತ ಹೇಳೋಕೆ ಆಗಲ್ಲ. ಇದರ ಪ್ರತಿಯೊಂದು ಅಪ್ಡೇಟ್ ಅನ್ನ ನಾವು ನಿಮಗೆ ನಿರಂತರವಾಗಿ ಕೊಡ್ತಾನೆ ಇರ್ತೀವಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ. ನಮಸ್ಕಾರ.